ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಎಲ್ಲ ನಿಮ್ಗೆ ಡೆಕೋರೇಷನ್ ಮತ್ತೆ ಎಲ್ಲ ಪ್ರಿಪರೇಷನ್ ವಿಡಿಯೋ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಬೆಳಗ್ಗೆ 2 ಗಂಟೆಗೆ ಎದ್ದು ಬಂದು ದೇವಸ್ಥಾನದಲ್ಲಿ ಏನೇನೆಲ್ಲ ಪ್ರಿಪರೇಷನ್ ಆಗಿದೆ ಮತ್ತು ಏನೇನೆಲ್ಲ ಮಾಡ್ತಾರೆ ಜಾತ್ರೆ ಹಿಂದಿನ ಅಂದ್ರೆ ಬೆಳಗ್ಗೆ ದಿನ ಏನ್ ಮಾಡ್ತಾರೆ ಅಂತ ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಸೊ ಬೇಸಿಕಲಿ ಏನ್ ಮಾಡ್ತಾರೆ ಅಂತಂದ್ರೆ 1:30-2 ಗಂಟೆ ಟೈಮ್ ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡ್ತಾರೆ. ವೀರಭದ್ರೇಶ್ವರ ಸ್ವಾಮಿ ದೇವ್ರಿಗೂ ಅಭಿಷೇಕ ಮಾಡ್ತಾರೆ, ಮತ್ತೆ ಸೋಮನಾಥೇಶ್ವರ ಸ್ವಾಮಿಗೂ ಅಭಿಷೇಕ ಮಾಡ್ತಾರೆ. ಸೊ 2 ಗಂಟೆ ಅಷ್ಟರಲ್ಲಿ ಇಷ್ಟೆಲ್ಲಾ ಡೆಕೋರೇಷನ್ ಮಾಡಿದ್ರು. ಅಲ್ಲಿರೋರು ಒಬ್ರು ಮಲಗಿರ್ಲಿಲ್ಲ ಅನ್ಸುತ್ತೆ. ಅವತ್ತೆಲ್ಲ ನೈವೇದ್ಯದ ಪ್ರಿಪರೇಷನ್ಸ್ ನಡೀತಿತ್ತು. ಬನ್ನಿ ಕೇಳ್ಕೊಂಬರೋಣ ಏನೇನ್ ಮಾಡ್ತಾರೆ ಅಂತ ಹೇಳಿ. ಇವಾಗ ಶಾಲಿಯನ್ನ ಮಾಡಿ ಇಟ್ಟಿದ್ದೀವಿ. ಈಗ ಸಜ್ಜಿಗೆ ಮಾಡ್ತಾ ಇದ್ದೀವಿ, ಪಂಚಾಮೃತ ಮಾಡ್ತಾ ಇದ್ದೀವಿ. ಕಾಯಿ ತುರಿ, ಬೆಲ್ಲ, ಹಲಸಿನ ಹಣ್ಣು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ, ಜೇನುತುಪ್ಪ ಎಲ್ಲ ಹಾಕಿ ಪ್ರಸಾದ ಮಾಡಿ ಅದನ್ನು ದೇವ್ರಿಗೆ ಅಭಿಷೇಕ ಮಾಡ್ತೀವಿ. ಪಂಚಾಮೃತ ಅಭಿಷೇಕ, ಶಾಲಿಯನ್ನ ಅಭಿಷೇಕ, ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾರೆ. ಸೊ ನೋಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಅಭಿಷೇಕ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಮೊದಲು ವೀರಭದ್ರ ಸ್ವಾಮಿಗೆ ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ. ಅದು ನೆಕ್ಸ್ಟು ಸೋಮೇಶ್ವರ ಸ್ವಾಮಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ವೀರಭದ್ರ ಸ್ವಾಮಿ ಮಾಡಿರೋ ಅಭಿಷೇಕ ಮಾಡೋದನ್ನ ನಾನು ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಎಲ್ಲ ನೋಡ್ಕೊಂಬನ್ನಿ ಹೆಂಗಿದೆ ಅಂತ, ಏನೇನೆಲ್ಲ ಮಾಡ್ತಾರೆ, ಯಾವ್ಯಾವ ಥರ ಅಭಿಷೇಕ ಮಾಡ್ತಾರೆ, ಯಾವ್ಯಾವ್ದಲ್ಲಿ ಮಾಡ್ತಾರೆ. ಫಸ್ಟ್ ಹಾಲು, ಮೊಸರು ಮತ್ತು ಸಕ್ಕರೆ, ಬಾಳೆಹಣ್ಣು, ಇನ್ನೇನು ಹನಿ, ಇನ್ನೂ ಏನೇನು ತುಂಬ ಯೂಸ್ ಮಾಡಿದ್ರು. ಅರಿಶಿನ, ಗಂಧ, ಕುಂಕುಮ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ರು. ಏನೋ ಅದನ್ನ ನೋಡೋಕ್ಕೆ ಒಂಥರ ಖುಷಿ. ಮತ್ತು ಅದು ಈಗ ಅದನ್ನೇನೋ ಹಣ್ಣುಗಳೆಲ್ಲ ಇದಾವಲ್ಲ ಅದನ್ನೆಲ್ಲ ಮತ್ತೆ ಎತ್ತಿಟ್ಟು ಅದನ್ನೇ ನಾವು ಪಂಚಾಮೃತ ಅಂತ ಕೊಡ್ತಾರೆ. ಮತ್ತು ಇದು ಮುಗೀತಿದ್ದಂಗೆ ನೆಕ್ಸ್ಟು ಸೋಮೇಶ್ವರ ಸ್ವಾಮಿದು ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ಇದನ್ನೇನು ಆಲ್ಮೋಸ್ಟ್ ಇಲ್ಲಿದ್ದು ಮುಗೀತು ಸೋಮೇಶ್ವರ ಸ್ವಾಮಿ ನೋಡಿ. ಸೊ ಇದು ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಇದನ್ನೆಲ್ಲ ಮುಗಿಸಾದ್ಮೇಲೆ ನಮಗೆಲ್ಲರಿಗೂ ಹೊರಗಡೆ ಕಳಿಸ್ತಾರೆ 1 ಅವರ್. ಆವಾಗ ಒಳಗಡೆ ಫುಲ್ಲು ಅರೇಂಜ್ಮೆಂಟ್ಸ್ ಅಂದರೆ ಏನೇನು ದೇವ್ರಿಗೆ ಎಲ್ಲ ಮುಖವಾಡ ಆಗಿರ್ಬೋದು, ದೇವ್ರಗಳ್ದು ಜ್ಯುವೆಲ್ಲರಿ ಆಗಿರ್ಬೋದು ಎಲ್ಲನೂ ಹಾಕಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ದೇವ್ರಿಗೆ. ಅವಾಗ ತುಂಬ ಸಖತ್ತಾಗಿರುತ್ತೆ ನೋಡೋಕ್ಕೆ. ಮುಂದೆ ತೋರಿಸ್ತೀನಿ ನೋಡಿ. ಇದು ನೋಡಿ ದೇವಸ್ಥಾನದೊಳಗಡೆ ಯಾವ ಥರ ಇದೆ. ದೇವಸ್ಥಾನ ಮೇಲ್ಛಾವಣಿ ಅಂತ ಕರಿತೀವಲ್ಲ, ಅದು ಆಗಿನ ಕಾಲದಲ್ಲಿ ಕೆತ್ತಿರೋದು ಇದು. ಅದಾದ್ಮೇಲೆ ನೋಡಿ ನಮ್ಮ ಅರ್ಚಕರ ಹತ್ರ ಮಾತಾಡ್ಸಿ ಕೇಳ್ಕೊಂಬನ್ನಿ ಏನೇನು ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಅಂತ. ಬೆಳಗ್ಗೆ ಇವತ್ತು ಸ್ಟಾರ್ಟ್ ಆಗಿದೆ ಪೂಜೆ ಎಲ್ಲ. ಸೊ ರಥೋತ್ಸವ ಸ್ಟಾರ್ಟ್ ಆಗಿದೆ. ನಮ್ಮ ವ್ಯೂವರ್ಸ್ಗೆ ದೇವಸ್ಥಾನದ ಬಗ್ಗೆ ಒಂದು ಹಳೆ ಇತಿಹಾಸನ ಮತ್ತು ಜಾತ್ರೆ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡೋದ್ರೆ ಏನು ಕೊಡ್ತೀನಿ? ಇದು ಬಂದು ಚೋಳರು ಕಾಲದ ದೇವಸ್ಥಾನ. 900 ವರ್ಷದ ಇತಿಹಾಸ ಇದು ಚೋಳರು ಒಂದು ರಾತ್ರಿ ಕಟ್ಟಿರೋ ದೇವಸ್ಥಾನ. ಆವಾಗ ಅಂದರೆ 6 ತಿಂಗಳಿಗೊಂದು ರಾತ್ರಿ, 6 ತಿಂಗಳಿಗೊಂದು ಹಗಲಿತ್ತು ಅವಾಗ ಕಟ್ಟಿರೋದು. ಆಗಲೇ ಇದು ನಮ್ಮ ಸ್ವಾಮಿ ಏನಾಗದೆ ಅಂದರೆ ಶಿವರಾತ್ರಿ ಕಳೆದು ದಶಮಿ ಅಂತ ಲಗ್ನ ಬರುತ್ತೆ. ಆ ಲಗ್ನ ದಿವಸನೇ ಇದು ಅವತ್ತೇ ತೇರು, ಇನ್ಯಾವತ್ತೂ ಚೇಂಜ್ ಮಾಡೋಂಗಿಲ್ಲ. ಎಕ್ಸಾಮ್ ಅದು ಇದ್ರು ನಾವೆಲ್ಲ ಟ್ರೈ ಮಾಡೋರು ಆಗಲಿಲ್ಲ, ಅವತ್ತೇ ಸ್ವಾಮಿದು ಇರೋದು. ಆಮೇಲೆ ಪ್ರತಿ ಹುಣ್ಣಿಮೆಯಲ್ಲೂ ಇದು ತೇರಾಗುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಎಲ್ಲ ಸ್ಥಾಪನೆ ಮಾಡೋರೆ ಮಧ್ಯೆ ಭದ್ರಕಾಳಮ್ಮನ ಹತ್ರ ಶಿವಂದು ಮಂಜುನಾಥ ನಾವು ಪೂಜೆ ಮಾಡ್ತೀವಿ. ಅಲ್ಲಿ ಲಿಂಗು ಉದ್ಭವ ಆಗೈತೆ. ಇಲ್ಲಿ ಇವ್ರು ಇನ್ನೊಂದು ಥರ ಬಂದು ಹೊಳೆ ಹತ್ರ ರಾಮೇಶ್ವರನ ದೇವಸ್ಥಾನ ಐತೆ. ಯುಗಾದಿಗೆ ಮಾಮೂಲಿ ಹೊಳೆ ಹತ್ರ ಹೋಗ್ತೀವಿ, ಸ್ನಾನ ಮಾಡಿಸ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತೀವಿ. ಶಿವರಾತ್ರಿ ಬೆಳಗನ ಜಾಗರಣೆ ಇದ್ದು ಅದು 51 ಪೂಜೆ ಮಾಡ್ತೀವಿ. ಪ್ರತಿಯೊಂದು ವಿಶೇಷಗಳು ಇರ್ತವೆ. ರಥದ್ದು ಡೆಕೋರೇಷನ್ ಎಲ್ಲ ಮುಗ್ದಿದೆ, ಮತ್ತೆ ದೇವಸ್ಥಾನದ ಒಳಗಡೆನು ಡೆಕೋರೇಷನ್ ಮುಗ್ದಿದೆ. ನೋಡಿ ಹೆಂಗ್ ಕಾಣ್ತಿದೆ, ಅಭಿಷೇಕ ಮಾಡ್ದಂಗೆ ಹಿಂಗ್ ಕಾಣ್ತಿತ್ತು. ಇವಾಗ ನೋಡಿ ಎಲ್ಲಾ ಒಡವೆ ಎಲ್ಲಾನು ಹಾಕಿ ಅಲ್ಲೆಲ್ಲ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಸೋಮೇಶ್ವರ ದೇವರು, ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಇದು ಸೋಮೇಶ್ವರ ದೇವ್ರ ಮುಂದೆ ಇರೋ 2 ಬಸವಗಳು. ಸೊ ಒಳಗಡೆ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಪೂರ್ವ ಸಿದ್ಧತೆ ಇರುತ್ತೆ ಒಂದ್ ಜಾತ್ರೆ ಮಾಡ್ಬೇಕು ಅಂತಂದ್ರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಮತ್ತು ಅಭಿಷೇಕನೂ ಅಷ್ಟೇ ತುಂಬ ಖುಷಿ ಆಯ್ತು. ನಾನು ಇದೇ ಫಸ್ಟ್ ಹೋಗಿದ್ದು. ಅದಾದಮೇಲೆ ಪಂಚಾಮೃತ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಬೆಳಗ್ಗೆ ಫುಲ್ ಎಲ್ಲ ರೆಡಿಯಾಗಿದೆ ರಥ. ಅದಾದಮೇಲೆ ರಥ ಎಲ್ಲ ಸ್ಟಾರ್ಟ್ ಆಯಿತು. ನಿನ್ನೆ ನೋಡಿರ್ತೀರ ಕರುಗಳು ನೀವು ಲಾಸ್ಟ್ ವಿಡಿಯೋದಲ್ಲಿ. ಸೊ ಸುತ್ತಮುತ್ತಿನೂರವರು, ನಮ್ಮೂರವರು ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತು ಡೋಲವರು ಗೊತ್ತಲ್ಲ, ಈ
ರಥೋತ್ಸವದ ಇನ್ನೊಂದು ವಿಶೇಷತೆ ಏನು ಅಂದರೆ ಎಸ್ಪೆಷಲಿ ನಮ್ಮನೆಯವ್ರಿಗೆ ನಮ್ಮನೆ ಮುಂದೆನೇ ಕರೆಕ್ಟಾಗಿ ಬಂದು ನಿಲ್ಲುತ್ತಿದೆ ರಥ. ಅಂದರೆ ಮಧ್ಯಾಹ್ನ 1:30 ಹಂಗೆ ಬಂದು ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ ಒಂದು 4:00 ತನಕ ಎಲ್ಲರಿಗೂ ರೆಸ್ಟ್ ಇರುತ್ತೆ. 4:30 ಆದಮೇಲೆ ಮತ್ತೆ ರಥನ ತೊಗೊಂಡೋಗಿ ಅದ್ರ ಜಾಗದಲ್ಲಿ ನಿಲ್ಲಿಸ್ತೀವಿ. ಸೊ ಇದು ವರ್ಷ ನಡೆಯೋ ವಾಡಿಕೆ ಇದು. ಸೊ ಇದು ನೋಡಿ ನಮ್ಮ ಮನೆ ಹತ್ರ ಬಂದು ನಿಂತಿದೆ. ನಾವು ಹಣ್ಣು ಜವನ ಹಿಡ್ಗಾಯಿ ಎಲ್ಲ ಬಂದು ನಿಂತ ಮೇಲೆ ಹೊಡ್ದು ಮತ್ತು ದೇವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿ ಎಲ್ಲ ಒಂಥರ ಖುಷಿಯಾಗಿ ಮಜ್ಜಿಗೆ ಎಲ್ಲನೂ ಹಂಚ್ತೀವಿ. ಸೊ ಆಲ್ಮೋಸ್ಟ್ ಇದು ನೋಡಿ ನಮ್ಮ ಮನೆ ಲೆಫ್ಟಲ್ಲಿ ದೇವಸ್ಥಾನ ಇರುತ್ತೆ, ರೈಟಲ್ಲಿ ನಮ್ಮ ಮನೆ ಇದೆ. ಹಿಡ್ಗಾಯಿ ಗಿಡ್ಗಾಯಿ ಎಲ್ಲ ಹೊಡ್ದು ಮತ್ತು ಊಟ ಮಾಡಿರಲ್ಲ ನಾವು ಆ ರಥೋತ್ಸವ ಬಂದು ನಮ್ಮ ಮನೆ ಹತ್ರ ನಿಲ್ಲೋ ತನಕ ಎಲ್ಲರಿಗೂ ನಾವು ಮಜ್ಜಿಗೆ ಚಾಕ್ಲೇಟು ಎಲ್ಲ ಕೊಟ್ಟಾದಮೇಲೆ ಎಲ್ಲ ಹೋದ್ಮೇಲೆ ನಾವು ಹೋಗಿ ಊಟ ಮಾಡೋಕ್ಕೆ ಕೂತ್ಕೋತೀವಿ. ಸೊ ಮನೇಲಿ ನಂದು ಒಂದು ವೈಫ್ದೊಂದು ಫೋಟೋ, ಫ್ಯಾಮಿಲಿಯಲ್ಲ ಒಂದು ಫೋಟೋಸ್ ಎಲ್ಲ ತಕ್ಕೊಂಡು ಊಟಕ್ಕೆ ಮನೇಲಿ ಹಬ್ಬದ ಊಟಕ್ಕೆ ಒಳ್ಳೆ ಊಟ ಏನು ಅಂತಂದರೆ ಪುಳಿಯೋಗರೆ, 1-2 ಥರದ ಪಲ್ಯ, ಆಮೇಲೆ ಸ್ವೀಟು. ಅದಾದಮೇಲೆ ಮತ್ತೆ ಬಂದು ರಥನ ಅಲ್ಲಿಂದ ಎಳ್ಕೊಂಬಂದು ವಾಪಸ್ಸು ಆ ಜಾಗಕ್ಕೆ ನಿಲ್ಲಿಸಿ ಎಲ್ಲರೂ ಒಂದು ಪೂಜೆ ಮಾಡಿ ಕ್ಲ್ಯಾಪ್ ಮಾಡೋದೇ ಇಲ್ಲಿಗೆ ಎಂಡಾಗಿತ್ತು, ರಥೋತ್ಸವ ಎಂಡಾಯಿತು ಅಂಥೇಳಿ. ನೆನ್ನೆ ನೀವು ಅರ್ಚಕರೆಲ್ಲ ಮಾತಾಡಿರೋದು ಕೇಳಿರ್ತೀರ, ಅವರು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಅದೇನಿತ್ತು ಅದು ಕರೆಕ್ಟಾಗಿ ಯಾವಾಗಲೂ ಪ್ರತಿ ವರ್ಷವೂ ಅದೇ ನಡೆಯುತ್ತೆ. ಸೊ ಇದು ನೋಡಿ ಕೊನೆ ಅರ್ಚನೆ ಮಾಡಿ ದೇವರಿಗೆ ಒಂದು ಪೂಜೆ ಮಾಡಿ ಎಲ್ಲರಿಗೂ ಇಲ್ಲಿಗೆ ತೇರನ್ನು ಸ್ಟಾಪ್ ಮಾಡ್ತಿದ್ದೀವಿ ಅಂತೇಳಿ ಮುಗಿಯುತ್ತೆ. ಅದಾದಮೇಲೆ ಜಾತ್ರೆ ಕಡೆ ಹೋಗಿ ಕಡಲೆಪುರಿ ಎಲ್ಲ ಕಟ್ಟಿಸ್ಕೊಂಡು ನಾವು ವಾಪಸ್ ಬಂದಿದ್ದಾಯಿತು. ಸೊ ಇದಾಗಿತ್ತು ಈ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಫ್ರಮ್ ಆ್ಯಸ್ ಇಟ್ ಈಸ್ ಇನ್ ಕನ್ನಡ. ನಾನು ನಿಮ್ಮ ಮೋಹನ್.